ಆಜಾದ್ ಐಸಿಎಸ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೆಲ್ ಡಿವಿಷನ್ ಅಥವಾ ಸೆಲ್ ರೀಪ್ರೊಡಕ್ಷನ್ ಅನ್ನೋ ಟಾಪಿಕ್ ಬಗ್ಗೆ ನೋಡೋಣ. ಈ ಟಾಪಿಕ್ ಕೆಳಗಡೆ ನಾವು ಎರಡು ಥರದ ಸೆಲ್ ಡಿವಿಷನ್ ನೋಡ್ತೀವಿ, ಒಂದು ಮೈಟೋಸಿಸ್ ಹಾಗೆ ಮಿಯೋಸಿಸ್. ಇನ್ನು ನಾವು ಸೆಲ್ ಸೈಕಲ್ ನೋಡಿದ್ರೆ ಅದನ್ನ ಎರಡು ಫೇಸ್ ಆಗಿ ಡಿವೈಡ್ ಮಾಡ್ಬೋದು. ಒಂದು ಮೈಟೋಟಿಕ್ ಫೇಸ್ ಹಾಗೆ ಇಂಟರ್ಫೇಸ್ ಅಂತ. ಸೊ ಇಂಟರ್ಫೇಸ್ ಅಲ್ಲಿ ನಮಗೆ G0 ಫೇಸ್ ಅಂತ ಬರುತ್ತೆ. ಸೊ ಯಾವ ಸೆಲ್ಗಳು ಡಿವೈಡ್ ಆಗೋದಿಲ್ವೋ ಆ ಸೆಲ್ ಯಾವಾಗಲೂ G0 ಫೇಸ್ ಅಲ್ಲಿ ಉಳ್ಕೊಳುತ್ತೆ. ಎಕ್ಸಾಂಪಲ್ಸ್ ಅಂದ್ರೆ ಕೆಲವೊಂದು ನರ್ವ್ ಸೆಲ್ಸ್. ಇನ್ನು G1 ಫೇಸ್, ಇಲ್ಲಿ ಸೆಲ್ ಆರ್ಗನಲ್ಸ್ ಪ್ರೊಡ್ಯೂಸ್ ಆಗುತ್ತೆ, ಪ್ರೋಟೀನ್ ಸಿಂಥೆಸಿಸ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಸೆಂಟ್ರಿಯೋಲ್ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಈ ಸೆಂಟ್ರಿಯೋಲ್ ಅನ್ನೋದು ಒಂದು ಸೆಲ್ ಆರ್ಗನಲ್. ಇನ್ನು S ಫೇಸ್, ಇಲ್ಲಿ DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಹಾಗೆ DNA ಕಂಟೆಂಟು ಇನ್ಕ್ರೀಸ್ ಆಗುತ್ತೆ ಸೆಲ್ ಡಿವೈಡ್ ಆಗೋಕ್ಕೆ. ಇನ್ನು G2 ಫೇಸ್ ಅಲ್ಲಿ ಅವಾಗಲೇ ನಾವು ಸೆಂಟ್ರಿಯೋಲ್ ಏನು ರೆಪ್ಲಿಕೇಶನ್ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ವಲ್ಲ, ಆ ರೆಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇದು ಇಂಟರ್ಫೇಸ್ ಬಗ್ಗೆ ಆಯಿತು. ಇನ್ನು ಮೈಟೋಟಿಕ್ ಫೇಸ್ ಬಂದರೆ ಮೈಟೋಟಿಕ್ ಫೇಸನ್ನು ನಾವು ಎರಡು ಫೇಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಮೈಟೋಸಿಸ್ ಅಥವಾ ಮಿಯೋಸಿಸ್, ಹಾಗೇನೆ ಕೈನಸಿಸ್. ಇಷ್ಟು ಸೆಲ್ ಸೈಕಲ್ ಬಗ್ಗೆ. ಇನ್ನ ಈ ಮೈಟೋಟಿಕ್ ಫೇಸ್ನ ಮುಂದೆ ಈಗ ಡಿಸ್ಕಸ್ ಮಾಡೋಣ. ಇನ್ನು ಮೈಟೋಸಿಸ್ಗೆ ಬಂದರೆ ಮೊದಲನೇ ಫೇಸ್ ಅಂತ ಹೇಳ್ತೀವಿ, ಸೆಕೆಂಡ್ನೇದಕ್ಕೆ ಲೇಟ್ ಪ್ರೋಫೇಸ್ ಅಥವಾ ಪ್ರೋ ಮೆಟಾಫೇಸ್ ಅಂತ ಹೇಳ್ತೀವಿ, ಥರ್ಡ್ ಫೇಸ್ಗೆ ಮೆಟಾಫೇಸ್ ಅಂತ ಕರಿತೀವಿ, ನೆಕ್ಸ್ಟ್ ಫೇಸ್ ಅನಾಫೇಸ್, ಟೀಲೋಫೇಸ್, ಅದಾದಮೇಲೆ ಸೈಟೋಕೈನೆಸಿಸ್. ಸೊ ಒಂದೊಂದು ಫೇಸನ್ನು ಸಪ್ರೇಟಾಗಿ ನೋಡೋಣ. ಇಂಟರ್ಫೇಸ್ ಅನ್ನ ನಾವು ಆವಾಗಲೇ ಮುಂಚೆ ಡಿಸ್ಕಸ್ ಮಾಡಿದ್ದೀವಿ. G0, G1, S, G2 ಫೇಸ್. ಇದನ್ನ ನಾವು ಮೈಟೋಟಿಕ್ ಫೇಸ್ ಅಂತ ಕರಿತೀವಿ. ಮೈಟೋಟಿಕ್ ಫೇಸ್ ಅಲ್ಲಿ ಇದನ್ನು ನಾವು ಸೈಟೋಕೈನೆಸಿಸ್ ಅಂತ ಸಪ್ರೇಟಾಗಿ ಕರಿತೀವಿ. ಈ ಸ್ಟೇಜ್ ಬಿಟ್ಟು ಪ್ರೋಫೇಸ್ ಇಂದ ಟೀಲೋಫೇಸ್ ವರೆಗೂ ಮೈಟೋಸಿಸ್ ಅಂತ ಕರಿತೀವಿ. ನಾವು ಒಂದೊಂದು ಸ್ಟೇಜನ್ನ ನೋಡೋಣ. ಪ್ರೋಫೇಸ್ ಅಲ್ಲಿ ಏನು, ಇವಾಗ ನಾರ್ಮಲ್ ಸೆಲ್ ಅಲ್ಲಿ ಇಂಟರ್ಫೇಸ್ ಅಂದ್ರೆ S ಫೇಸ್ ಅಲ್ಲಿ ಏನು DNA ರೆಪ್ಲಿಕೇಟ್ ಆಗಿರುತ್ತಲ್ಲ, ಅದೆಲ್ಲ ಕಂಡೆನ್ಸ್ ಆಗಿರುತ್ತೆ. ಸೊ ಕಂಡೆನ್ಸ್ ಆಗಿರೋ ಕ್ರೋಮೋಸೋಮ್ಸ್ ನ್ಯೂಕ್ಲಿಯಸ್ ಅಲ್ಲಿ ಸಸ್ಪೆಂಡ್ ಆಗಿರುತ್ತೆ. ಇದಾದ್ಮೇಲೆ ಏನು ನ್ಯೂಕ್ಲಿಯಸ್ ಅಲ್ಲಿ ಏನು ನ್ಯೂಕ್ಲಿಯೋಲಸ್ ಇರುತ್ತಲ್ಲ, ಸೊ ಅದು ಡಿಸ್ಇಂಟೆಗ್ರೇಟ್ ಆಗುತ್ತೆ. ನ್ಯೂಕ್ಲಿಯೋಲಸ್ ಡಿಸ್ಇಂಟೆಗ್ರೇಟ್ ಆದ್ಮೇಲೆ ನ್ಯೂಕ್ಲಿಯರ್ ಮೆಂಬ್ರೇನ್ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪಿಕ್ಚರ್ ಅಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇರ್ಬೋದು, ಅಲ್ಲಲ್ಲಿ ಬ್ರೇಕ್ ಆಗಿದೆ, ಈ ತರ ಆಗುತ್ತೆ. ಆಗ್ಲೇ ಹೇಳಿದ್ವಲ್ಲ ನಾವು ಸೆಂಟ್ರೋಸೋಮ್ ಅಂದ್ರೆ ಸೆಂಟ್ರಿಯೋಲ್, ಇದು ಎರಡಾಗಿ ಏನು ಡಿವೈಡ್ ಆಗಿರುತ್ತಲ್ಲ G2 ಫೇಸ್ ಅಲ್ಲಿ, ಸೊ ಅದು ಸೆಲ್ನ ಎರಡು ಎಂಡ್ಗೆ ಹೋಗುತ್ತೆ. ಹಾಗೇನೆ ಇದಕ್ಕೆ ಮೈಕ್ರೋಟ್ಯೂಬ್ಯೂಲ್ಸ್ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರೋಮೋಸೋಮ್ಸ್ ಫರ್ದರ್ ಕಂಡೆನ್ಸ್ ಆಗಿ ಒಂದು ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ಸ್ನ ರೆಡಿ ಮಾಡುತ್ತೆ. ಹಾಗೆ ರೆಪ್ಲಿಕೇಟ್ ಆಗಿರೋ ಕ್ರೋಮೋಸೋಮ್ಸು ಐಡೆಂಟಿಕಲ್ ಕ್ರೋಮ್ಯಾಟಿಡ್ಸ್, ಅಂದ್ರೆ ಇದೊಂದು ನಾವು ಕ್ರೋಮೋಸೋಮ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಕ್ರೋಮೋಸೋಮ್ಸು ರೆಪ್ಲಿಕೇಟ್ ಆಗಿರುತ್ತೆ ಸೇಮ್ ಐಡೆಂಟಿಕಲ್ ಟ್ವಿನ್ಸ್ ಆಗಿ. ಸೊ ಇದನ್ನ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಇದಕ್ಕೆ ಅಟ್ಯಾಚ್ ಆಗಿ ಎರಡು ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಫಾರ್ಮ್ ಆಗಿರುತ್ತೆ. ಇದನ್ನ ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ. ಇಷ್ಟು ಪ್ರೋಫೇಸಲ್ ಆಗುತ್ತೆ. ಏನು, ಒಂದು ನ್ಯೂಕ್ಲಿಯಸ್ ಡಿಸ್ಇಂಟಿಗ್ರೇಷನ್, ಬ್ರೇಕ್ ಡೌನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್, ಜನರೇಷನ್ ಆಫ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಅಂಡ್ ಫಾರ್ಮೇಷನ್ ಆಫ್ ಸ್ಪಿಂಡಲ್ ಫೈಬರ್ಸ್. ಇನ್ನು ಪ್ರೋಮೆಟಾಫೇಸ್ ಅಲ್ಲಿ ಕ್ರೋಮೋಸೋಮ್ಸ್ ಫ್ರೀಲಿ ಸಸ್ಪೆಂಡ್ ಆಗಿರುತ್ತೆ. ಪ್ರೋಫೇಸ್ ಅಲ್ಲಿ, ಪ್ರೋಮೆಟಾಫೇಸ್ ಅಲ್ಲಿ ಮಿಡಲ್ ಪೋರ್ಷನ್ ಆಫ್ ದಿ ಸೆಲ್ ಬಂದು ಅರೇಂಜ್ ಆಗುತ್ತೆ. ಹಾಗೇನೆ ಈ ಸ್ಪಿಂಡಲ್ ಫೈಬರ್ಸ್ ಏನು ಜನರೇಟ್ ಆಗ್ತಿರುತ್ತಲ್ಲ, ಅದು ಸೆಲ್ನ ಕೈನೆಟೋಕೋರ್ ಅಂದ್ರೆ ಇದೊಂದು ಕ್ರೋಮೋಸೋಮ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಸೆಂಟ್ರೋಮಿಯರ್ನ ಏನು ಎರಡು ಸೈಡ್ ಅಲ್ಲಿ ಸ್ಪೇಸ್ ಇರುತ್ತಲ್ಲ, ಇದನ್ನ ಕೈನೆಟೋಕೋರ್ ಅಂತ ಕರಿತೀವಿ. ಈ ಜಾಗಕ್ಕೆ ಬಂದು ಅಟ್ಯಾಚ್ ಆಗುತ್ತೆ. ಇದಾದ್ಮೇಲೆ ಕ್ರೋಮೋಸೋಮ್ಸ್ ಫರ್ದರ್ ಮತ್ತೆ ಕಂಡೆನ್ಸ್ ಆಗುತ್ತೆ. ಇದು ಪ್ರೋಮೆಟಾಫೇಸ್ ಅಲ್ಲಿ ಆಗುವಂತ ಒಂದು ಪ್ರಾಸೆಸ್. ಇನ್ನ ಮೆಟಾಫೇಸ್ ಅಲ್ಲಿ ಮೆಟಾಫೇಸ್ ಪ್ಲೇಟ್ ಅಂತ ಒಂದು ಜನರೇಟ್ ಆಗುತ್ತೆ. ಈ ಮೆಟಾಫೇಸ್ ಪ್ಲೇಟ್ ಜೊತೆ ಅಲೈನ್ ಆಗುತ್ತೆ ಅಲಾಂಗ್ ವಿತ್ ಸ್ಪಿಂಡಲ್ ಫೈಬರ್ಸ್. ಇಲ್ಲಿ ನೋಡ್ಬೋದು ನೀವು
ಸ್ಪಿಂಡಲ್ ಫೈಬರ್ಸ್ ಕೈನೆಟೋಕೋರ್ಗೆ ಕನೆಕ್ಟ್ ಆಗಿ ಅಲೈನ್ ಆಗಿದೆ ಅಂತ. ಇನ್ನು ಮೆಟಾಫೇಸ್ ಆದಮೇಲೆ ಆನಾಫೇಸ್. ಏನು ಈ ಮೆಟಾಫೇಸ್ ಅಲ್ಲಿ ಈ ತರ ಅಲೈನ್ ಇರುತ್ತಲ್ಲ, ಈ ಸ್ಪಿಂಡಲ್ ಫೈಬರ್ಸ್ ಈ ಕೈನೆಟೋಕೋರ್ನ ಎರಡೂ ಸೈಡು ಪುಲ್ ಮಾಡಿ ಜಸ್ಟ್ ಒನ್ ಪೇರ್ ಆಫ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಇರಬೇಕು, ಆ ತರ ಎರಡೂ ಕಡೆ ಎಳ್ಕೊಳ್ಳುತ್ತೆ. ಸೊ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಏನಿರುತ್ತಲ್ಲ ಅದು ಸಪರೇಟ್ ಆಗುತ್ತೆ. ಈ ಸ್ಟೇಜ್ ಆದ್ಮೇಲೆ ಅವನ್ನ ಡಾಟರ್ ಕ್ರೋಮೋಸೋಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸೆಂಟ್ರಲಿ ಅನಾಫೇಸ್ ಅಲ್ಲಿ ಏನೇನಾಗುತ್ತೆ ಅಂದ್ರೆ ಸೆಂಟರ್ ಅಲ್ಲಿ ಅಲೈನ್ ಆಗಿದ್ದಂತಹ ಕ್ರೋಮೋಸೋಮ್ಸ್ ಈದರ್ ಸೈಡ್ ಆಫ್ ದಿ ಸೆಂಟ್ರಿಯೋಲ್ ಮೂವ್ ಆಗುತ್ತೆ. ಹಾಗೇನೆ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತಾ ಇದ್ದ ನಾವು ಇದ್ಮೇಲೆ ಇದನ್ನ ಸಪರೇಟ್ ಆದ್ಮೇಲೆ ಡಾಟರ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಈ ಸೆಲ್ಲು ತನ್ನಷ್ಟಕ್ಕೆ ತಾನು ಮೂವ್ ಆಗಲ್ಲ, ಈ ಸ್ಪಿಂಡಲ್ ಫೈಬರ್ಸ್ ಪುಲ್ ಮಾಡುತ್ತೆ. ಇನ್ನು ಟೀಲೋಫೇಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತೆ ಫಾರ್ಮ್ ಆಗುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲಿ ಫುಲ್ ಬ್ರೇಕ್ ಆಗಿರುತ್ತೆ ಅಂದ್ರೆ ಪ್ರೋಮೆಟಾಫೇಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗಿರುತ್ತೆ. ಬಟ್ ಪ್ರೋಫೇಸ್ ಅಲ್ಲೇನೆ ನಮಗೆ ನ್ಯೂಕ್ಲಿಯಸ್ ಕಂಪ್ಲೀಟ್ ಆಗಿ ಡಿಸ್ಇಂಟಿಗ್ರೇಟ್ ಆಗುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸ್ಇಂಟಿಗ್ರೇಟ್ ಆಗೋದು ಪ್ರೋಮೆಟಾಫೇಸ್ ಅಲ್ಲಿ. ಟೀಲೋಫೇಸ್ ಅಲ್ಲಿ ಬಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತೆ ಫಾರ್ಮ್ ಆಗುತ್ತೆ, ಕ್ರೋಮೋಸೋಮ್ಸ್ ಮತ್ತೆ ಗ್ರೂಪ್ ಆಗುತ್ತೆ. ಇದರ ಪೋಲ್ ಅಂದ್ರೆ ಈ ಸೆಂಟ್ರಿಯೋಲ್ ಏನಿರುತ್ತಲ್ಲ ಆ ಪೋಲ್ ಕಡೆ ಬಂದು ಮತ್ತೆ ಗ್ರೂಪ್ ಆಗುತ್ತೆ. ಏನು ಈ ತರ ಕ್ರೋಮೋಸೋಮ್ಸ್ ಇರುತ್ತಲ್ಲ ಅದು ಅನ್ಕಾಯಿಲ್ ಆಗಿ DNA ಸ್ಟ್ರಕ್ಚರ್ ತರ ಬರುತ್ತೆ. ಇದನ್ನ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಈ ತರ ಎಲ್ಲ ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲ ಫಾರ್ಮ್ ಆದ್ಮೇಲೆ ಸ್ಪಿಂಡಲ್ ಫೈಬರ್ಸ್ ಡಿಸಪಿಯರ್ ಆಗುತ್ತೆ. ಇಷ್ಟು ಟೀಲೋಫೇಸ್ ಅಲ್ಲಿ. ಇದಾದ್ಮೇಲೆ ಇನ್ನ ಸೈಟೋಕೈನೆಸಿಸ್. ಇದರಲ್ಲಿ 2 ನ್ಯೂ ಸೆಲ್ಸ್ ಫಾರ್ಮ್ ಆಗುತ್ತೆ. ಏನು ಟೀಲೋಫೇಸ್ ಅಲ್ಲಿ ಇನ್ನ ಫೈನಲ್ ಸ್ಟೇಜ್ ಅಲ್ಲಿ ಈ ತರ ಏನು ಅಟ್ಯಾಚ್ ಆಗಿರುತ್ತಲ್ಲ ಇದು ಕಂಪ್ಲೀಟ್ ಆಗಿ ಬ್ರೇಕ್ ಆಗಿ 2 ನ್ಯೂ ಸೆಲ್ಸ್ ಫಾರ್ಮ್ ಆಗುತ್ತೆ. ಇವು ಡಿಪ್ಲಾಯ್ಡ್ ನೇಚರ್ ಅಲ್ಲೇ ಇರುತ್ತೆ. ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕೆ ಅಂದ್ರೆ ಮೈಟೋಸಿಸ್ ಮತ್ತೆ ಮಿಯೋಸಿಸ್ಗೆ ಇರುವಂತ ಒಂದು ಮೇಜರ್ ಡಿಫ್ರೆನ್ಸ್ ಈ ಕ್ರೋಮೋಸೋಮ್ ನಂಬರ್ಸ್. ಹ್ಯೂಮನ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ನಾರ್ಮಲ್ ಹ್ಯೂಮನ್ಸ್ ಅಲ್ಲಿ ಅಂದ್ರೆ 46, ಅಂದ್ರೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಇನ್ನು ಈ ನ್ಯೂ ಸೆಲ್ಸ್ ಫಾರ್ಮ್ ಆದ್ಮೇಲೆ ಎರಡೂ ಸೆಲ್ಸು ಇಂಟರ್ಫೇಸ್ಗೆ ಹೋಗುತ್ತೆ. ಇಂಟರ್ಫೇಸ್ ಅಲ್ಲಿ ಮತ್ತೆ ಸೇಮ್ ಪ್ರೊಸೀಜರ್, G1 ಫೇಸ್, S ಫೇಸ್, G2 ಫೇಸ್, ಅಗೇನ್ ಮೈಟೋಟಿಕ್ ಫೇಸ್. ಸೊ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಸೆಲ್ ಡಿವಿಷನ್ ಈ ಪ್ರೊಸೆಸ್ ಮೂಲಕ ಆಗುತ್ತೆ. ಎಂಡ್ ರಿಸಲ್ಟ್ ಮೈಟೋಸಿಸ್ ಏನಪ್ಪಾ ಅಂದ್ರೆ ಎರಡು ಐಡೆಂಟಿಕಲ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಷ್ಟು ಮೈಟೋಸಿಸ್ ಬಗ್ಗೆ. ಇನ್ನು ಮಿಯೋಸಿಸ್ ಬಗ್ಗೆ ನೋಡೋಣ. ಮಿಯೋಸಿಸ್ ಈ ಪ್ರೊಸೀಜರ್ 8 ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾವ್ಯಾವ್ದಪ್ಪ ಅಂದ್ರೆ ಪ್ರೋಫೇಸ್ 1, ಮೆಟಾಫೇಸ್ 1, ಎನಾಫೇಸ್ 1, ಟೀಲೋಫೇಸ್ 1, ಸೈಟೋಕೈನೆಸಿಸ್ 1, ಪ್ರೋಫೇಸ್ 2, ಮೆಟಾಫೇಸ್ 2, ಎನಾಫೇಸ್ 2, ಟೀಲೋಫೇಸ್ 2. ಇದಾದ್ಮೇಲೆ ಸೈಟೋಕೈನೆಸಿಸ್ 2. ಇಲ್ಲಿಗೆ ಮಿಯೋಸಿಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ನೆನ್ಪಿಟ್ಕೋಬೇಕು, ಕ್ರೋಮೋಸೋಮ್ ನಂಬರ್ಸು ಐಡೆಂಟಿಕಲ್ ಆಗಿರಲ್ಲ, ಇಲ್ಲಿ ಹ್ಯಾಪ್ಲಾಯ್ಡ್ ನಂಬರ್ ಆಗಿ ಡಿವೈಡ್ ಆಗುತ್ತೆ. ಇನ್ನೊಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇದು ಸೊಮ್ಯಾಟಿಕ್ ಸೆಲ್ಸ್, ಅಂದ್ರೆ ನಾರ್ಮಲ್ ಬಾಡಿ ಸೆಲ್ಸ್ ಅಲ್ಲಿ ಆಗಲ್ಲ. ಓನ್ಲಿ ಜರ್ಮ್ ಸೆಲ್ಸ್ ಅಂದ್ರೆ ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಮಾತ್ರ, ಅಂದ್ರೆ ಮೇಲಲ್ಲಿ ಸ್ಪರ್ಮ್ ಆಗಿರ್ಬೋದು, ಫಿಮೇಲ್ ಅಲ್ಲಿ ಓವಮ್ ಆಗಿರ್ಬೋದು, ಆ ಸೆಲ್ಸ್ ಅಲ್ಲಿ ಮಾತ್ರ ನಾವು ಮಿಯೋಸಿಸ್ ನ ನೋಡಕ್ಕಾಗುತ್ತೆ. ಸೊ ಇನ್ನ ಮೇಲ್ ಮತ್ತೆ ಫಿಮೇಲ್ ಅಲ್ಲಿ ಯಾವ್ಯಾವ ತರ ಆಗುತ್ತೆ ಅಂತ ನೋಡೋಣ. ಪ್ರೋಫೇಸ್ 1 ಅಲ್ಲಿ ನ್ಯೂಕ್ಲಿಯೋಲಸ್ ಡಿಸಪಿಯರ್ ಆಗುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲ, ಮುಂಚೆ ತೋರಿಸಿರೋ ಪಿಕ್ಚರ್ ತರ ಈ ತರ ನ್ಯೂಕ್ಲಿಯರ್ ಮೆಂಬ್ರೇನ್ ಬ್ರೇಕ್ ಆಗುತ್ತೆ. ನ್ಯೂಕ್ಲಿಯೋಲಸ್ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗುತ್ತೆ. ಇನ್ನ ಕ್ರೋಮೋಸೋಮ್ಸ್ ಕಂಡೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಸೆಂಟ್ರಿಯೋಲ್ಸ್ ಬಂದು ಎರಡು ಸೈಡ್ಸ್ ಅಲ್ಲಿ ಸೆಟಲ್ ಆಗುತ್ತೆ. ಇನ್ನ ಪ್ರೋಮೆಟಾಫೇಸ್ ಅಲ್ಲಿ ಸ್ಪಿಂಡಲ್ ಫೈಬರ್ಸ್ ಅಪಿಯರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಕ್ರೋಮೋಸೋಮ್ಸ್ ರೆಪ್ಲಿಕೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಟಾಫೇಸ್ 1 ಬಂದ್ರೆ ಕ್ರೋಮೋಸೋಮ್ಸ್ ಏನಿರುತ್ತಲ್ಲ ಸಿಸ್ಟರ್ ಕ್ರೋಮೋಸೋಮ್ಸ್ ಅದು ಮೆಟಾಫೇಸ್ ಪ್ಲೇಟ್ ಅಲ್ಲಿ ಅಲೈನ್ ಆಗಿರುತ್ತೆ. ಸ್ಪಿಂಡಲ್ ಫೈಬರ್ಸ್ ಏನ್ ಫಾರ್ಮ್ ಆಗಿರುತ್ತೆ ಕೈನೆಟೋಕೋರ್ಗೆ ಅಟ್ಯಾಚ್ ಆಗಿ ಕೈನೆಟೋಕೋರ್ಗೆ ಅಟ್ಯಾಚ್ ಆಗುತ್ತೆ. ಈ ಕ್ರೋಮೋಸೋಮ್ಸು ಮೆಟಾಫೇಸ್ ಪ್ಲೇಟ್ಗೆ ಅಲೈನ್ ಆಗುತ್ತೆ.
ಇನ್ನು ಅನಾಫೇಸ್ ಅಲ್ಲಿ ಈ ಸ್ಪಿಂಡಲ್ ಫೈಬರ್ಸ್ ಈದರ್ ಸೈಡ್ ಆಫ್ ದಿ ಪೋಲ್ಸ್ ಪುಲ್ ಮಾಡಿದಾಗ ಸೆಂಟ್ರೋಮಿಯರ್ ಬ್ರೇಕ್ ಆಗಿ ಒಂದು ಕ್ರೋಮೋಸೋಮ್ ಒಂದು ಪೋಲ್ ಕಡೆ ಮೂವ್ ಆಗುತ್ತೆ, ಇನ್ನೊಂದು ಕ್ರೋಮೋಸೋಮ್ ಈ ಕಡೆ ಮೂವ್ ಆಗುತ್ತೆ. ಇನ್ನು ಟೀಲೋಫೇಸ್ಗೆ ಬರೋ ಅಷ್ಟೊತ್ತಿಗೆ ಕ್ರೋಮೋಸೋಮ್ಸ್ ಏನೇನು ಬ್ರೇಕ್ ಆಗಿರುತ್ತಲ್ಲ ಅದೆಲ್ಲ ಬಂದು ಪೋಲ್ ಹತ್ರ ಬಂದು ಸೆಟ್ಲ್ ಆಗುತ್ತೆ. ಅದಾದ ತಕ್ಷಣನೇ ನ್ಯೂಕ್ಲಿಯರ್ ಮೆಂಬ್ರೇನ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಸೈಟೋಕೈನೆಸಿಸ್ 1 ಆಗುತ್ತೆ. 1 ಆದಮೇಲೆ 2 ಡಾಟರ್ ಸೆಲ್ಸ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿಂದಾನೇ ನೆಕ್ಸ್ಟ್ ಪ್ರೋಸೆಸ್ ಮತ್ತೆ ಪ್ರೋಫೇಸ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಪ್ರೊಸೀಜರ್, ನ್ಯೂಕ್ಲಿಯೋಲಸ್ ಡಿಸಪಿಯರ್ ಆಗುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಬ್ರೇಕ್ ಆಗುತ್ತೆ, ಸೆಂಟರಲ್ಲಿ ಬಂದು ಕ್ರೋಮೋಸೋಮ್ಸ್ ಅಟ್ಯಾಚ್ ಆಗುತ್ತೆ, ಸ್ಪಿಂಡಲ್ ಫೈಬರ್ಸ್ ಬಂದು ಕನೆಟೋಕೋರ್ಗೆ ಅಟ್ಯಾಚ್ ಆಗುತ್ತೆ. ಅನಾಫೇಸ್ 2 ನಲ್ಲಿ ಎರಡು ಕಡೆ ಪುಲ್ ಮಾಡಿದಾಗ ಸೆಂಟ್ರೋಮಿಯರ್ ಬ್ರೇಕ್ ಆಗಿ ಸೊ ಡಾಟರ್ ಕ್ರೋಮೋಸೋಮ್ಸ್ ಏನಿರುತ್ತಲ್ಲ ಎರಡೂ ಸೈಡ್ ಮೂವ್ ಆಗುತ್ತೆ. ನೆಕ್ಸ್ಟ್ ಟೀಲೋಫೇಸ್ ಅಲ್ಲಿ ಎಂಡ್ ಅಲ್ಲಿ ಪೋಲ್ ಹತ್ರ ಬಂದು ಸೆಟ್ಲ್ ಆಗುತ್ತೆ. ಸೊ ಅಗೇನ್ ಸೈಟೋಕೈನೆಸಿಸ್ 2, 4 ಸೆಲ್ಸ್ ಫಾರ್ಮ್ ಆಗುತ್ತೆ ಒಂದು ಪೇರೆಂಟ್ ಸೆಲ್ಲಿಂದ. ಮೇಲ್ಸ್ ಅಲ್ಲಿ ಯಾವಾಗಲೂ ಈವನ್ ಅಂದರೆ ಯೂನಿಫಾರ್ಮ್ ಸೆಲ್ಸ್ ಫಾರ್ಮ್ ಆಗುತ್ತೆ. ನಾವು ಮಿಯೋಸಿಸ್ ಇನ್ ಫಿಮೇಲ್ಸ್ ಎಲ್ಲ ಪ್ರೊಸೀಜರು ಸೇಮ್, ಬಟ್ ಟೀಲೋಫೇಸ್ ಅಲ್ಲಿ ಒಂದು ಎರಡು ಈಕ್ವಲ್ ಅಂದರೆ ಸೇಮ್ ಸೆಲ್ ಬರೋ ಜಾಗದಲ್ಲಿ ಒಂದು ಪೋಲಾರ್ ಬಾಡಿ ಜನರೇಟ್ ಆಗುತ್ತೆ. ಈ ಪೋಲಾರ್ ಬಾಡಿನ ನಾವು ಎಗ್ ಅಂತ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಅದರಲ್ಲಿ ಸೇಮ್ DNA ಇದ್ರೂ ಕೂಡ ಸೈಟೋಪ್ಲಾಸಮ್ ತುಂಬ ಕಡಿಮೆ ಇರುತ್ತೆ. ಇನ್ನೊಂದು ಸೆಲ್ನ ನಾವು ಎಗ್ ಸೆಲ್ ಪ್ರಿಕರ್ಸರ್ ಅಂತ ಕರಿತೀವಿ. ಇನ್ನು ಸೈಟೋಕೈನೆಸಿಸ್ ಪ್ರೊಸೆಸ್ ಬಂದಾಗ ಇವೆರಡು ಒಂದು ಸಿಂಗಲ್ ಸೆಲ್ ಆಗಿ ಡಿವೈಡ್ ಆಗುತ್ತೆ. ಇನ್ನು ಮಿಯೋಸಿಸ್ 2 ಅಲ್ಲಿ ಪ್ರೋಫೇಸ್ 2 ಅಲ್ಲಿ ಅಗೇನ್ ದ ಸೇಮ್ ಪ್ರೊಸೀಜರ್, ಪೋಲಾರ್ ಬಾಡಿ ಕೂಡ ಎಂಡಲ್ಲಿ ಎರಡು ಪೋಲಾರ್ ಬಾಡಿ ತಗೊಂಡು ಆಚೆ ಬರುತ್ತೆ. ಎಗ್ ಸೆಲ್ ಪ್ರಿಕರ್ಸರ್ ಅಲ್ಲಿ ನ್ಯೂಕ್ಲಿಯೋಲಸ್ ಡಿಸಿಂಟಿಗ್ರೇಟ್ ಆಗುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಬ್ರೇಕ್ ಆಗುತ್ತೆ. ಮೆಟಾಫೇಸ್ ಅಲ್ಲಿ ಬಂದು ಕ್ರೋಮೋಸೋಮ್ಸ್ ಸೆಂಟರಲ್ಲಿ ಅಲೈನ್ ಆಗುತ್ತೆ, ಕನೆಟೋಕೋರ್ಸ್ಗೆ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಆಗುತ್ತೆ. ಅನಾಫೇಸ್ ಅಲ್ಲಿ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಪೋಲ್ ಈ ಸ್ಪಿಂಡಲ್ ಫೈಬರ್ಸ್ ಪುಲ್ ಮಾಡಿದಾಗ ಸೆಂಟ್ರೋಮಿಯರ್ ಬ್ರೇಕ್ ಆಗಿ ಆಪೋಸಿಟ್ ಎಂಡ್ಸ್ಗೆ ಮೂವ್ ಆಗುತ್ತೆ ಕ್ರೋಮೋಸೋಮ್ಸ್. ಇಲ್ಲಿಂದ ಇವನ್ನ ಡಾಟರ್ ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ಈ ಪ್ರೊಸೀಜರ್ ಆದಮೇಲೆ ನೆಕ್ಸ್ಟ್ ಟೀಲೋಫೇಸ್ ಅಲ್ಲಿ ಏನು ಆ ಪೋಲ್ ಎಂಡ್ಗೆ ಬಂದು ಕ್ರೋಮೋಸೋಮ್ಸ್ ಏನು ಸೆಟ್ಲ್ ಆಗಿರುತ್ತಲ್ಲ ಅಲ್ಲಿಂದ ಮತ್ತೆ ಒಂದು ಪೋಲಾರ್ ಬಾಡಿ ಬರುತ್ತೆ, ಒಂದು ಮೆಚ್ಯೂರ್ಡ್ ಎಗ್ ಸೆಲ್ ಜನರೇಟ್ ಆಗುತ್ತೆ. ಫೀಮೇಲ್ಸ್ ಅಲ್ಲಿ ಮಿಯೋಸಿಸ್ನ ಎಂಡ್ ಪ್ರಾಡಕ್ಟ್ ಏನು ಅಂದರೆ 3 ಪೋಲಾರ್ ಬಾಡೀಸ್ ಹಾಗೂ ಒಂದು ಮೆಚ್ಯೂರ್ಡ್ ಎಗ್ ಸೆಲ್. ಇಷ್ಟು ಮಿಯೋಸಿಸ್ ಇನ್ ಫೀಮೇಲ್ಸ್. ಇನ್ನು ಮೈಟೋಸಿಸ್ ಮತ್ತು ಮಿಯೋಸಿಸ್ಗಿರುವಂಥ ಡಿಫ್ರೆನ್ಸಸ್ ನೋಡೋಣ. ಮೈಟೋಸಿಸ್ 4 ಸ್ಟೇಜಸಲ್ಲಿ ಆಗುತ್ತೆ, ಮಿಯೋಸಿಸ್ 8 ಸ್ಟೇಜಸಲ್ಲಿ ಆಗುತ್ತೆ. ಮೈಟೋಸಿಸ್ ಯಾವತ್ತಿದ್ರೂ ನಾರ್ಮಲ್ ಸೆಲ್ಸ್ ಅಂದರೆ ಸೊಮ್ಯಾಟಿಕ್ ಸೆಲ್ಸ್ ಅದರ್ ದೆನ್ ರಿಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಮೈಟೋಸಿಸ್ ಆಗುತ್ತೆ. ಬಟ್ ಮಿಯೋಸಿಸ್ ಜರ್ಮ್ ಸೆಲ್ಸ್ ಅಂದರೆ ರಿಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಆಗುತ್ತೆ. ಮೈಟೋಸಿಸ್ ಯಾವತ್ತೇ ಇದ್ರೂ ಡಿಪ್ಲಾಯ್ಡ್ ಡಾಟರ್ ಸೆಲ್ಸ್ ಅಂದರೆ ಇವಾಗ ಪೇರೆಂಟ್ ಸೆಲ್ಲಲ್ಲಿ 46 ಕ್ರೋಮೋಸೋಮ್ಸ್ ಇದ್ದರೆ ಡಾಟರ್ ಸೆಲ್ಸಲ್ಲೂ 46 ಕ್ರೋಮೋಸೋಮ್ಸ್ ಇರುತ್ತೆ. ಆ ಥರ ಡಿಪ್ಲಾಯ್ಡ್ ಅಂದರೆ 2 ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಆಗಿ ಡಾಟರ್ ಸೆಲ್ಸ್ ಜನರೇಟ್ ಆಗುತ್ತೆ. ಬಟ್ ಮಿಯೋಸಿಸ್ ಅಲ್ಲಿ ಹ್ಯಾಪ್ಲಾಯ್ಡ್ ಡಾಟರ್ ಸೆಲ್ಸ್ ಬರುತ್ತೆ, ಅಂದರೆ 2 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರೋ ಜಾಗದಲ್ಲಿ 1 ಪೇರ್ ಆಫ್ ಕ್ರೋಮೋಸೋಮ್ಸ್ ಮಾತ್ರ ಇರುತ್ತೆ. ಸೊ ಕ್ರೋಮೋಸೋಮ್ ನಂಬರ್ ರಿಮೇನ್ಸ್ ಸೇಮ್ ಇನ್ ಮೈಟೋಸಿಸ್ ಬಟ್ ಇಟ್ ಈಸ್ ಹಾಲ್ಡ್ ಇನ್ ಮಿಯೋಸಿಸ್. ಮೈಟೋಸಿಸ್ಸು ಯಾವುದೇ ಒಂದು ಜೆನೆಟಿಕ್ ವೇರಿಯೇಷನ್ಗೆ ಕಾರಣ ಆಗಲ್ಲ, ಬಟ್ ಮಿಯೋಸಿಸ್ ಜೆನೆಟಿಕ್ ವೇರಿಯೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಮೈಟೋಸಿಸ್ನ ಪರ್ಪಸ್ ಏನಪ್ಪ ಅಂದರೆ ಸೆಲ್ಯುಲರ್ ಪಾಲಿಫರೇಷನ್ ಅಂದರೆ ಸೆಲ್ ನಂಬರ್ನ ಇನ್ಕ್ರೀಸ್ ಮಾಡೋದು, ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡೋದು ಅಥವಾ ಸೆಲ್ ರಿಪೇರನ್ನು ಮ್ಯಾನೇಜ್ ಮಾಡೋದು ಮೈಟೋಸಿಸ್ನ ಕೆಲಸ ಆಗಿರುತ್ತೆ, ಪರ್ಪಸ್ ಆಗಿರುತ್ತೆ. ಬಟ್ ಮಿಯೋಸಿಸ್ ಪರ್ಪಸ್ ಏನಪ್ಪ ಅಂದರೆ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ
ಹೆಲ್ಪ್ ಮಾಡುವಂಥದ್ದು. ಇನ್ನು ಸಿಮಿಲಾರಿಟೀಸ್ ನೋಡೋದಾದರೆ, ಎರಡರದ್ದು ಪರ್ಪಸ್ ಏನಪ್ಪ ಅಂದರೆ ಒಂದು ನ್ಯೂ ಸೆಲ್ಸ್ನ ಪ್ರೊಡ್ಯೂಸ್ ಮಾಡೋದಾಗಿರುತ್ತೆ. ಹಾಗೆ ಇನ್ನು ಬೇಸಿಕ್ ಸ್ಟೆಪ್ಸ್ ನೋಡಿದ್ರೆ ನಾವು ಎಲ್ಲಾದು ಸೇಮ್ ಫೇಸ್ ಅಂದರೆ ಪ್ರೋಫೇಸ್ ಆಗಿರ್ಬೋದು, ಮೆಟಾಫೇಸ್ ಆಗಿರ್ಬೋದು, ಅನಾಫೇಸ್ ಆಗಿರ್ಬೋದು, ಟೀಲೋಫೇಸ್ ಆಗಿರ್ಬೋದು, ಮಯೋಸಿಸ್ ಮತ್ತು ಮೈಟೋಸಿಸಲ್ಲೂ ಸೇಮ್ ಪ್ರೊಸೀಜರ್ಸ್ ಇರುತ್ತೆ, ಬಟ್ ವೇರಿಡ್ ನಂಬರ್ ಆಫ್ ಸ್ಟೇಜಸ್ಸಲ್ಲಿ ಆಗುತ್ತೆ. ಎರಡೂ ಪ್ರೋಸೆಸ್ಸು ಕೂಡ ಒಂದು ಸೇಮ್ ಸಿಂಗಲ್ ಪೇರೆಂಟ್ ಸೆಲ್ಲಿಂದಾನೇ ಆಗುತ್ತೆ. ಇಷ್ಟು ಮೈಟೋಸಿಸ್ ಮತ್ತು ಮಿಯೋಸಿಸ್ನ ಡಿಫ್ರೆನ್ಸಸ್ ಮತ್ತು ಸಿಮಿಲಾರಿಟೀಸ್. ಮಯೋಸಿಸ್ ಪ್ರೋಸೆಸ್ ಮೇಲ್ಸಲ್ಲಿ ಆದಾಗ ಇದನ್ನು ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕರಿತೀವಿ. ಅದೇ ಫೀಮೇಲ್ಸಲ್ಲಿ ಆದಾಗ ಇದನ್ನು oogenesis ಅಂತ ಕರಿತೀವಿ. ಇನ್ನು ನಾವು ಸೆಲ್ ಡಿವಿಷನ್ ಫೇಸ್ ನೋಡಿದ್ರೆ, ಮೈಟೋಟಿಕ್ ಫೇಸ್ ಏನಿರುತ್ತಲ್ಲ, ಇದು ಜಸ್ಟ್ 10% ಆಫ್ ದಿ ಸೆಲ್ ಸೈಕಲ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಉಳಿದಿರೋ ಫೇಸಲ್ಲಿ ಇಂಟರ್ಫೇಸಲ್ಲಿ ಸೆಲ್ ಇರುತ್ತೆ, ಅಂದರೆ ಅನ್ಡಿವೈಡಿಂಗ್ ಸ್ಟೇಜಲ್ಲಿ ಇರುತ್ತೆ. ಜಸ್ಟ್ ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸೆಲ್ ಏನಾದ್ರು ಅನ್ಇಂಟರಪ್ಟೆಡ್ ಆಗಿ ಡಿವೈಡ್ ಆಗ್ತಾ ಇದ್ರೆ ಕ್ಯಾನ್ಸರ್ ಕಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ದಿ ಟೈಮ್ ಸೆಲ್ ಇಂಟರ್ಫೇಸಲ್ಲಿ ಇರುತ್ತೆ. ಇದರಿಂದ ಸೆಲ್ ಡಿವಿಷನ್ ಯಾವಾಗ ನೆಸೆಸರಿ ಇರುತ್ತೋ ಆವಾಗ ಮಾತ್ರ ಇನಿಷಿಯೇಟ್ ಆಗಿ ಕ್ಯಾನ್ಸರ್ ಆಗೋದನ್ನು ತಪ್ಪಿಸ್ಬೋದು. ಸೊ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.